ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಂಗಳೂರಿನ ಪ್ರಸಿದ್ಧ ಫಾಲ್ಸ್ ಆದಂಥ ಅಡ್ಯಾರ್ ಫಾಲ್ಸಿಗೆ ಬಂದಿದ್ದೇವೆ. ಅಡ್ಯಾರ್ ಫಾಲ್ಸ್ ನೇತ್ರಾವತಿ ನದಿ ದಂಡೆ ಮೇಲೆ ನಮ್ಮ ಹಿಂದ್ಗಡೆ ಕಾಣಿಸ್ತಾ ಇದ್ದಲ್ಲಿ ನದಿ, ಇದು ನೇತ್ರಾವತಿ ನದಿ. ಈ ನೇತ್ರಾವತಿ ನದಿಯ ದಂಡೆ ಮೇಲೆ ಈ ಒಂದು ಅಡ್ಯಾರ್ ಫಾಲ್ಸ್ ಇದೆ. ಇದು ಬೆಟ್ಟ ಹಾಗೂ ಗುಡ್ಡಗಳ ಮಧ್ಯೆ ಈ ಫಾಲ್ಸ್ ಇದೆ. ನೋಡಿ, ಫಾಲ್ಸ್ಗೆ ಹೋಗುವಂಥ ದಾರಿ ಇದು. ಇಲ್ಲಿ ಮೇಲ್ಗಡೆಯಿಂದ ಬಂದ ಮೇಲೆ ಇಲ್ಲೊಂದು ಕಾಣಿಸ್ತಾ ಇದೆಯಲ್ಲ ಅಂಗಡಿ, ಅಲ್ಲಿವರೆಗೂ ಮಾತ್ರ ಇಲ್ಲಿ ರಸ್ತೆ ಇದೆ. ಆ ರಸ್ತೆಯಿಂದ ಈ ಕಡೆ ಬಂದರೆ ಬೈಕ್ ಇದೆ ಸರ್. ಬೈಕ್ ಹಚ್ಚಿ ನೀವು ಏನು ತಂದಿರ್ತೀರಿ ವ್ಯಾನ್ಗಳನ್ನ, ಕಾರು ಇಲ್ಲಿವರೆಗೂ ಬರ್ತವೆ ಮೇಲ್ಗಡೆವರೆಗೂ. ಸುಮಾರು ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಇಲ್ಲಿ ಏನಿದೆ ನಡ್ಕೊಂಡು ಹೋಗುವಂಥ ದಾರಿ ಇದೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಇಲ್ಲಿ ಆ ದಾರಿಯಲ್ಲಿ ನಡ್ಕೊಂಡು ಹೋಗೋಣ. ಅಡ್ಯಾರ್ ಫಾಲ್ಸ್ ಯಾವ ರೀತಿ ಇದೆ ಅಂತ ನೋಡಿ ಬರೋಣ. ನೋಡಿ ಸ್ನೇಹಿತರೆ, ಇದು ಅಡ್ಯಾರ್ ಫಾಲ್ಸ್ ಹೋಗುವಂಥ ದಾರಿ. ನೋಡಿ, ಈ ದಾರಿ ಯಾವ ರೀತಿಯಾಗಿದೆ, ಕಲ್ಲು ಹಾಗೂ ಬಂಡೆಗಳ ಮಧ್ಯೆ ಭಾಳಷ್ಟು ಒಂದು ಕಾಡಿನ ಮಧ್ಯೆ ಒಂದು ಫಾಲ್ಸ್ ಇದೆ. ನೋಡಿ ಹೇಗಿದೆ ಅಂತೇಳಿ. ಚಿಕ್ಕ ಮಕ್ಕಳು ಅಥವಾ ಹೆಣ್ಮಕ್ಳು ವಯಸ್ಸಾದವ್ರು ಬರೋದು ಸ್ವಲ್ಪ ಕಷ್ಟ. ಇಲ್ಲಿ ಈ ದಾರಿಯಲ್ಲಿ ನಡ್ಕೊಂಡು ಬರೋದು. ನೋಡಿ ಹೇಗಿದೆ, ಕಲ್ಲು ಬಂಡೆಗಳ ಮಧ್ಯೆ. ಅದಾದ ಮಳೆಗಾಲದಲ್ಲಿ ನೀರು ಹರಿತಾ ಇರ್ತದೆ. ಈ ಮಳೆಗಾಲನೇ, ಅಂದರೆ ಸ್ವಲ್ಪ ಹೊತ್ತು ಮಳೆ ಆಗಿಲ್ಲ. ಈ ದಾರಿ ಮುಖಾಂತರ ನಾವು ಅಡ್ಯಾರ್ ಫಾಲ್ಸ್ಗೆ ಹೋಗ್ಬೋದು. ಸುಮಾರು ಒಂದು ಅರ್ಧ ಕಿಲೋಮೀಟ್ರು ನಡ್ಕೊಂಡು ಹೋದರೆ ಇಲ್ಲಿ ಮುಂದೆ ಫಾಲ್ಸ್ ಸಿಗುತ್ತೆ. ನೋಡಿ ಹೇಗಿದೆ ಎಲ್ಲ. ಸ್ನೇಹಿತರೆ, ಈ ಫಾಲ್ಸು ಮಂಗಳೂರು ಹಾಗೂ ಬೆಂಗಳೂರು ಹಾವೇ ಮಧ್ಯದಲ್ಲಿ ಒಂದು ಪರಂಗಿಪೇಟೆ ಅಂತ ಊರು ಬರುತ್ತೆ. ಪರಂಗಿಪೇಟೆಯಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಫಾಲ್ಸ್ ಇದೆ. ಇದು ಕಡಿದಾದ ದಾರಿ ಇದೆ ಫಾಲ್ಸ್ಗೆ ಹೋಗಲಿಕ್ಕೆ. ಅಷ್ಟು ಸುಲಭವಾದ ದಾರಿ ಇಲ್ಲ ಆ ಫಾಲ್ಸ್ಗೆ ಮುಟ್ಟಲಿಕ್ಕೆ. ನೋಡ್ತಾ ಇದ್ದಿರ್ತಾವೆ ಇಲ್ಲಿ. ನೋಡಿ ಯಾವ ರೀತಿಯಾಗಿ ಒಂದು ಮರಗಳ ಮಧ್ಯೆ ಒಂದು ದಾರಿ ಇದೆ. ಈ ದಾರಿ ಮುಖಾಂತರ ಅಲ್ಲಿ ಹೋಗಿ ಆ ಫಾಲ್ಸ್ನ ನೋಡೋಣ ಬನ್ನಿ. ನೋಡಿ ಯಾವ ರೀತಿ ಇದೆ ದಾರಿ. ಭಾಳಷ್ಟು ಜನ ಚಾರಣ ಮಾಡೋರು, ಹಾಗೆ ಈ ಫಾಲ್ಸನ್ನು ರಮಣೀಯ ಒಂದು ದೃಶ್ಯವನ್ನು ಸವಿಯೋರು, ಭಾಳ ಜನ ಪ್ರವಾಸಿಗರು ಹಾಗೂ ಸುತ್ತಮುತ್ತಲಿನ ಜನರು ಕೂಡ ಇಲ್ಲಿ ಆಗಮಿಸ್ತಾರೆ. ನೋಡ್ತಾ ಇದ್ದಾರೆ, ಇಲ್ಲಿ ಬಂದಿದ್ದಾರೆ ಇಲ್ಲಿ ಜನ. ನೋಡಿ, ಹೀಗೆ ಭಾಳಷ್ಟು ಜನ ಇಲ್ಲಿ ಬರ್ತಾ ಇರ್ತಾರೆ. ನೋಡಿ ಸ್ನೇಹಿತರೆ, ಸೌಂಡ್ ನಿಮಗೂ ಕೇಳಿಸ್ತಾ ಇದೆಯಲ್ಲ. ಪ್ರಕೃತಿಯ ಮಧ್ಯದಲ್ಲಿ ಈ ಒಂದು ಫಾಲ್ಸ್ ಇದೆ. ನೋಡಿ ಯಾವ ರೀತಿಯಾಗಿ ಸೌಂಡ್ ಬರ್ತಾ ಇದೆ ಇಲ್ಲಿಂದ. ಇದರಿಂದ ಸ್ವಲ್ಪ ದೂರದಲ್ಲಿ ನೋಡು ಹೇಗೆ ಕಾಡಿನ ಮಧ್ಯ ಒಂದು ಪ್ರಕೃತಿಯ ರಮಣೀಯವಾದ ದೃಶ್ಯದಲ್ಲಿ ನೀರು ಮೇಲ್ಗಡೆಯಿಂದ ಕೆಳಗೆ ಬೀಳುವಂಥ ಸೌಂಡ್ ನಮಗೆ ಕೇಳಿಸ್ತಾ ಇದೆ. ಭಾಳಷ್ಟು ಜನ ಪ್ರವಾಸಿಗರು ಇಲ್ಲಿ ಒಂದು ರಜೆಯ ದಿನಗಳನ್ನು ಎಂಜಾಯ್ ಮಾಡಲಿ ಇಲ್ಲಿ ಬಂದಿದ್ದಾರೆ. ಕೆಳಗಡೆ ಇಳ್ಕೊಂಡು ಹೋದರೆ ಈ ಒಂದು ಪ್ಲೇಸ್ ಕಾಣಿಸುತ್ತೆ. ನೋಡಿ ಹೇಗಿದೆ ಇಲ್ಲಿ ರಸ್ತೆಯಲ್ಲಿ ಹೋಗಲಿಕ್ಕೆ. ನೋಡಿ, ಇಲ್ಲೇ ಹತ್ತಿರದಲ್ಲಿ ಇದೆ. ಈಗ ಭಾಳಷ್ಟು ಜನರು ಎಂಜಾಯ್ ಮಾಡ್ತಾ ಇದ್ದಾರೆ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ನೀರು. ನೋಡಿ, ಇಲ್ಲಿ ಒಂದು ಪ್ರಕೃತಿಯ ಮಧ್ಯದಲ್ಲಿ ನೀರು ಬರೋದು ಕಾಣಿಸ್ತಾ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದರ ಹತ್ತಿರಕ್ಕೆ ಹೋಗಿ ನೋಡೋಣ ಬನ್ನಿ. ಇನ್ನು ಕೆಳಗಡೆ ಇಳ್ಕೊಂಡು ಹೋಗಬೇಕು. ಕಡಿದಾದ ದಾರಿ ಇದೆ ಇಲ್ಲಿ. ಈ ದಾರಿ ಮಧ್ಯದಿಂದ ಕಲ್ಲು ಬಂಡೆ ಇದ್ದಾವೆ. ನಿಧಾನವಾಗಿ ಬರಬೇಕು. ನೋಡಿ, ಹೀಗೆ ಸೌಂಡ್ ನಿಮ್ಗೆ ಕೇಳಿಸ್ತಾ ಇದೆಯಲ್ಲ ಭಾಳಷ್ಟು. ಈ ಸೌಂಡ್ ನೋಡಿ, ದೂರಿಂದ ನೋಡೋಣ ಹೇಗಿದೆ. ಈ ಅದ್ಭುತವಾದಂಥ ಒಂದು ಸುಂದರವಾದಂಥ ರಮಣೀಯವಾದಂಥ ಭಾಳಷ್ಟು ರೋಮಾಂಚನವಾದಂಥ ಹಾಗೆ ಒಂದು ರಜಾ ದಿನಗಳನ್ನು ಕಳೀಲಿಕ್ಕೆ
ಎಂಜಾಯ್ ಮಾಡಲಿಕ್ಕೆ ಒಂದು ಸುಂದರವಾದ ಸ್ಥಳ ಅಂತ ಹೇಳ್ಬೋದು. ಪ್ರಕೃತಿಯ ಮಧ್ಯದಲ್ಲಿ ಈ ರೀತಿ ಕಾಡಿನ ಮಧ್ಯೆ ನೀರು ಬರ್ತಾ ಇರುತ್ತೆ ಮೇಲ್ಗಡೆಯಿಂದ. ಇಲ್ಲಿ ನಾವೆಲ್ಲರೂ ಫಾಲ್ಸಿಗೆ ಭಾಳಷ್ಟು ಜನ ಪ್ರವಾಸಿಗರು ಕೂಡ ಬರ್ತಾ ಇರ್ತಾರೆ. ನೋಡಿ ಯಾವ ರೀತಿ ಅವರು ಇದು ಮಾಡ್ತಾ ಇದ್ದಾರೆ. ಬನ್ನಿ ಇನ್ನು ಕೆಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತೇಳಿ. ನೋಡಿ ಸ್ನೇಹಿತರೆ, ನೀರಿನ ವ್ಯೂ ಹೆಂಗಿದೆ. ಮೇಲ್ಗಡೆಯಿಂದ ವ್ಯೂ ಬರ್ತಾ ಇದೆ. ಅಲ್ಲೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಕಡಿದಾಗಿದೆ ನೋಡ್ತಾ ಇದ್ರಲ್ಲ, ಇಲ್ಲಿ ನೋಡಿ ಯಾವ ರೀತಿ ನೀರು ಬರ್ತಾ ಇತ್ತು ನೀರಿಂದ. ಇನ್ನು ಮಳೆ ಜಾಸ್ತಿ ಆದಾಗೆ ನೀರು ಜಾಸ್ತಿ ಆಗ್ತಾ ಇರುತ್ತದೆ. ಮಳೆ ಜಾಸ್ತಿ ಆದಾಗ ನೀರು ಜಾಸ್ತಿ ಆಗಿ ಬಹಳಷ್ಟು ರೋಮಾಂಚನ ಅನಿಸುತ್ತೆ ಅವಾಗ. ನೋಡಿ ಹೇಗಿದೆ ಈ ಫಾಲ್ಸಲ್ಲಿ ಕಲ್ಲು ಬಂಡೆ ಇರ್ತಾವೆ. ಸ್ವಲ್ಪ ಹುಷಾರಾಗಿ ಎಲ್ಲರೂ ಇದು ಮಾಡಬೇಕು. ಸ್ನಾನ ಅಥವಾ ಎಂಜಾಯ್ಮೆಂಟನ್ನು ನೋಡಿ ಸ್ನೇಹಿತರೆ, ಖುಷಿಯಾಗತ್ತಲ್ಲ ಈ ಒಂದು ಪ್ರಕೃತಿಯ ಮಧ್ಯದಲ್ಲಿ ಇರೋಂಥ ಒಂದು ಫಾಲ್ಸ್ ನೋಡ್ತಾ ಇದ್ರೆ. ನೀವು ಕೂಡ ಈ ಒಂದು ಮಂಗಳೂರಿನಿಂದ ಸುಮಾರು ಒಂದು 20 ಕಿಲೋಮೀಟರ್ ದೂರ, ಹಾಗೆ ಒಂದು ಪರಂಗಿಪೇಟೆಯಿಂದ ಸುಮಾರು ಒಂದು 2 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಅಡ್ಯಾರೆ ಫಾಲ್ಸ್ ಇದೆ.